ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಇಂದೊಂದು ನನ್ನ ವ್ಲಾಗ್ಗೆ ನಿಮಗೆ ವೆಲ್ಕಮ್. ಇವತ್ತು ಬಂದ್ಬಿಟ್ಟು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಊರಿಗೆ ಹೋಗಿದ್ವಲ್ಲ, ಆವಣಿ ಜಾತ್ರೆಗೆ ಅಂತ ಹೇಳ್ಬಿಟ್ಟು, ಅದರ ನೆಕ್ಸ್ಟ್ ಡೇ ನಮ್ಮ ಮನೆಯಲ್ಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ನಮ್ಮಮ್ಮ ರಂಗೋಲಿ ಯಾವ ಥರ ಬಿಡಿಸಿದಳ, ರಂಗೋಲಿನೇ ನಿಮಗೂ ತೋರಿಸ್ತಾ ಇದ್ದೀನಿ. ಇನ್ನು ನಮ್ಮವರು ಬಂದಿದ್ದರು ಹಿಂದಿನ ದಿನ ಆವಣಿ ಜಾತ್ರೆಗೆ ಅಂತ ಹೇಳಿಬಿಟ್ಟು, ಸಾಯಂಕಾಲನೂ ಬಂದಿದ್ದರು. ನಾವು ಬೆಳಗ್ಗೆನೇ ಹೋಗಿದ್ವಿ, ಅವರು ಮತ್ತು ಸಾಯಂಕಾಲ ಅವರು ಬಂದರು. ಇಲ್ಲಿ ಬಂದ್ಬಿಟ್ಟು ನಮ್ಮ ಭಾವ ಇವರು ಮತ್ತು ನನ್ನ ಮಗ ಪೈಪೇನು ಹೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡ್ತಾ ಇದ್ದಾರೆ. ನೀರು ಬರ್ತಾ ಇದೆ ಅಂತ ಹೇಳಿಬಿಟ್ಟು, ಇನ್ನು ಬೆಳಗ್ಗೆನೇ ಎದ್ದು ಇನ್ನು ಏನಾದರೂ ನಮ್ಮಮ್ಮನೂ ಇಡ್ಲಿಯನ್ನು ಮಾಡಿದರು. ಇಡ್ಲಿ ಮಾಡಿ ಮತ್ತು ನಮ್ಮವರು ತಿಂದು ಎಲ್ಲನೂ ಹೋದರು ಮನೆಗೆ ಅಂತ ಹೇಳ್ಬಿಟ್ಟು, ಅಂದರೆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲಿ ಏನು ಮಾಡ್ತಾ ಇದ್ವಿ ಮಾಡಿ ಮೇಲೆ ಅಂದ್ಕೊತಾ ಇದ್ದೀರಾ? ಹಾಗೆ ನೋಡ್ತಾ ಇರಿ, ನಿಮಗೆ ಗೊತ್ತಾಗತ್ತೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಿದ್ರಲ್ಲ, ನಮ್ಮ ಅಕ್ಕನ ಮಗ ಅಲ್ಲಿ ಬಂದ್ಬಿಟ್ಟು ತಲೆ ಮೇಲೆ ಮಾವಿನ ಹೂವು ಬಿದ್ದಿತ್ತು ಅಂತ ಹೇಳ್ಬಿಟ್ಟು ಉದುರಿಸಿದ್ರೆ, ಅವನು ಬಂದು ನಮಗೆಲ್ಲರಿಗೂ ಉದುರಿಸ್ಬಿಟ್ಟು ಹೋಗ್ತಾ ಇದ್ದಾನೆ. ಇಲ್ಲಿ ಬಂದ್ಬಿಟ್ಟು ಏನು ಮಾಡ್ತಾಯಿದ್ದೀವಿ ಅಂದರೆ, ಇದು ಹೋಳಿ ಹಬ್ಬ, ಕದ್ರಿ ಹುಣ್ಣಿಮೆ ಅಂತ ಹೇಳ್ತೀವಲ್ಲ, ಹೋಳಿ ಹಬ್ಬ ಅದು ಆಗೋ ತನಕನೂ ನಾನ್ ವೆಜ್ ಅನ್ನೋದು ಮನೆಯಲ್ಲಿ ಮಾಡೋದಿಲ್ಲ. ಅವತ್ತಿಂದನೂ ಅಷ್ಟೇ, ಶಿವರಾತ್ರಿ ಹಬ್ಬಕ್ಕೆ ಎಲ್ಲನೂ ಕ್ಲೀನ್ ಮಾಡಿರ್ತಾರಲ್ವ, ಅದಕ್ಕೋಸ್ಕರ ನಾನ್ ವೆಜ್ಜು ಮನೆಯಲ್ಲಿ ಮಾಡೋದಿಲ್ಲ. ಯಾರಾದರೂ ಈ ಥರ ನೆಂಟರು ಎಲ್ಲನೂ ಬಂದ್ಬಿಡ್ತಾರೆ, ಇನ್ನು ಅವ್ರಿಗೆ ಮಾಡಲೇಬೇಕಾಗತ್ತೆ. ಅದಕ್ಕೋಸ್ಕರ ಈ ಥರ ಯಾವಾಗ್ಲೂ ಮನೆ ಆಚೆ ಆಗಲಿ ಥರ ಮಾಡಿ ಮೇಲೆ ಈ ಥರ ಎಲ್ಲನೂ ಮಾಡಿ ತಿಂತಾಯಿದ್ದಿದ್ದು. ಇನ್ನು ನಮ್ಮವರು ಕೇಳಿದ್ರಂತೆ ಹಿಂದಿನ ದಿನ, ಹೇಳ್ದೆ ಅಲ್ವಾ, ಈ ಜಾತ್ರೆಯಲ್ಲಿ ಸ್ಪೆಷಲ್ಲು ಮಟನ್ನು ಎಲ್ಲನೂ ಇರುತ್ತೆ, ಅದಕ್ಕೋಸ್ಕರ ಅಲ್ಲಿ ನೋಡಿಬಿಟ್ಟು ತೊಗೊಂಬರ್ತೀನಿ ಚಿಕನ್ ಮಾಡಿ ಅಂತ ಹೇಳ್ಬಿಟ್ಟು. ಸರಿ, ಇವರು ಇದ್ಕೊಂಡು ಹೇಳ್ಬಿಟ್ಟಿದ್ದಾರೆ ಹಬ್ಬ ಇದೆ ಅದಕ್ಕೋಸ್ಕರ ಮಾಡಲ್ಲ, ಮನೆಗೆ ತರಲ್ಲ ಅಂತ ಹೇಳ್ಬಿಟ್ಟು. ಮತ್ತು ನಮ್ಮ ಅಪ್ಪನಿಗೆ ಇರೋಕ್ಕಾಗಲಿಲ್ಲ, ಬಾಯಿ ಬಿಟ್ಟು ಕೇಳಿದ್ದಾನೆ, ಅಯ್ಯೋ ಹೆಂಗೆ ಹೊರಟೋದ್ರೆ ಅಂತ ಹೇಳ್ಬಿಟ್ಟು. ಮತ್ತು ನಾವು ಸರಿ, ಹಿಂಗೆ ನಮ್ಮ ಅಕ್ಕ ನಮ್ಮ ಭಾವ ಅವರೂ ಇದ್ದೋದ್ರು, ಸರಿ ಅಂತ ಹೇಳ್ಬಿಟ್ಟು ಮತ್ತು ಅವರು ಇಲ್ಲೇ ಕೋಲಾರ್ಗೆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದಂಥದ್ದು. ಇನ್ನು ಕೆಲಸ ಮುಗಿಸ್ಕೊಂಡು ಹಿಂಗೆ ಬನ್ನಿ ಅಂತ ಹೇಳಿದ್ರೆ ಸರಿ, ಅಂದರೆ ನಮ್ಮೂರಿಗೆ ಕೋಲಾರು ಸ್ವಲ್ಪ ಹತ್ರನೇ ಆಗುತ್ತೆ. ಇಲ್ಲಿ ಈ ಕಡೆಯಿಂದ ಆದರೆ ರಾಯಲಪಾಡಿಂದ ಆದರೆ ಸ್ವಲ್ಪ ದೂರ ಆಗುತ್ತೆ, ಆ ಕಡೆಯಿಂದ ಆದರೆ ಹತ್ರ ಆಗುತ್ತೆ. ಸರಿ, ಇಲ್ಲೇ ಕೋಲಾರಲ್ಲಿದ್ದೀನಿ ಅಂತ ಹೇಳಿದ್ರು. ಸರಿ, ಹಿಂಗೆ ಬನ್ನಿ ಕೆಲಸ ಮುಗಿಸ್ಕೊಂಡು ಅಂತ ಹೇಳಿ ಮತ್ತು ನಾವು ಇಲ್ಲಿ ನಾನ್ ವೆಜ್ ಎಲ್ಲನೂ ತರಿಸಿ ಇಲ್ಲಿ ಅಡುಗೆ ಮಾಡ್ತಾಯಿದ್ವಿ. ಮಾಡಿ ಮೇಲೆ ಎಲ್ಲನೂ ಇಟ್ಕೊಂಡು ಅಲ್ಲಿ ಮಾಡ್ತಾಯಿದ್ದೀವಿ. ತುಂಬಾ ಚೆನ್ನಾಗಿತ್ತು ಆ ಲೊಕೇಶನ್, ಮಾವಿನ ಗಿಡ ಅದು ಇದು ಎಲ್ಲನೂ. ಅಲ್ಲಿ ಬಂದ್ಬಿಟ್ಟು ಅದೇ ನಮ್ಮ ಅಕ್ಕ ಊರಲ್ಲಿ ಇನ್ಸ್ಟೆಂಟ್ ಪರೋಟ ಎಲ್ಲನೂ ತೊಗೊಂಬಂದಿದ್ವಲ್ಲ, ಇಲ್ಲಿನೂ ಸಿಗತ್ತೆ ಅಂತ ಕೇಳಿದ್ರೆ ಅಲ್ಲಿ ಆವಣಿನಲ್ಲಿ ಇಲ್ವಂತೆ. ಪರೋಟ ಬಂತು, ಚಪಾತಿ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಅದನ್ನೇ ತರಿಸಿ ಚಿಕನ್ನು ಮಟನ್ನು ಇದೆಲ್ಲನೂ ತರಿಸಿ ಮುದ್ದೆ, ರೈಸು, ಚಪಾತಿ ಇದೆಲ್ಲನೂ ಮಾಡಿದ್ವಿ ನಾವೇ. ಮತ್ತು ನೋಡಿ ನಮ್ಮವರು ಬಂದಿದ್ದಾರೆ, ಈ ಕಡೆ ಇದ್ದಾರೆ, ನಮ್ಮ ಭಾವ ಅವರು, ನಾನು, ನಮ್ಮ ಮಕ್ಕಳು ಎಲ್ಲನೂ ಸೇರಿ ಸ್ಯಾಂಪಲ್ ಟೇಸ್ಟು ಅಂತ ಹೇಳ್ಬಿಟ್ಟು ತಿಂತಾಯಿದ್ದಾರೆ. ಅಂದರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಹಂಗೆ ಈ ಥರ ಬೇಯಿಸಿರ್ತಾರಲ್ವ, ಲಾಸ್ಟಲ್ಲಿ ಉಪ್ಪು ಖಾರ ಸರಿ ಹೋಗಿದೆಯಾ ಅಂತ ಹೇಳ್ಬಿಟ್ಟು ಪ್ಲೇಟಲ್ಲಿ ಹಾಕಿ ಕೊಡ್ತಾರೆ. ಅಲ್ಲಿ ಸ್ವಲ್ಪ ಒಂದೆರಡು ಪೀಸ್ ತಿಂದ್ಕೊಂಡು ಆ ಥರ ಇಲ್ಲಿ ಹಾಕಿ ಕೊಟ್ಟಿದ್ರು ಆ ಥರ. ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಕತ್ಲಾಯ್ತಲ್ವ, ಆವಾಗ ಊಟಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂತ್ಕೊಂಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ನೋಡಿ ಎಲ್ಲರೂ ಕೂತ್ಕೊಂಡಿದ್ದಾರೆ. ಸ್ವಲ್ಪ ಕತ್ಲಿತ್ತು, ಈ ಥರ ಕತ್ಲಾಗತ್ತೆ ಅಂತ ಅಂದರೆ ಆಚೆ ಇದೆ, ಅದೇ ಬೆಳಕು ಬೀಳತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಇಲ್ಲ, ನಮ್ಮವನ ಹಂಗೂ ಅಂದ ನನ್ನ ಮಗ ಲೈಟ್ ಹಾಕ್ತೀನಿ ಅಂತ. ಇನ್ನು ಈ ಸ್ವಲ್ಪ ಒಂದು ದಿನಕ್ಕೆ ಏನಕ್ಕೆ ಬಿಡು ಅಂತೇಳಿ ನಮ್ಮಮ್ಮ ಅಂದರು. ಸರಿ ಅಂತ ಹೇಳ್ಬಿಟ್ಟು ಹಾಗೆ ಅಡ್ಜಸ್ಟ್ ಮಾಡ್ಕೊತಾ ಇದ್ದೆ. ಅಂದರೆ ಚಿನ್ನಕ್ಕೇನೋ ಇದೆ, ಅಂದರೆ ನಾನು ಕ್ಯಾಮ್ರಾಗೆ ಬೆಳಕಿಲ್ಲ ಅಷ್ಟೇ. ನೋಡಿ ಇಲ್ಲ ಎಲ್ಲನೂ. ಇನ್ನು ಹೇಳ್ದೆ ಅಲ್ವಾ, ಅಯ್ಯೋ ಬಾಯಿ ಬಿಟ್ಟು ಕೇಳಿದ್ರು, ಮಾಡಿಕೊಡ್ಲಿಲ್ಲ ಅವ್ರಿಗೆ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಫೀಲ್ ಆಗ್ತಾಯಿದ್ದ. ಅದಕ್ಕೋಸ್ಕರನೇ ಇಬ್ಬರು ಅಳಿಯಂದ್ರಿಗೆ ಭರ್ಜರಿ ಬಾಡೂಟ ಹಾಕ್ಸಿದ್ದಾನೆ ನಮ್ಮ ಅಪ್ಪ ಅಮ್ಮ ಇಬ್ಬರೂ. ಇನ್ನೊಬ್ಬ ಅಳಿಯ ಅಂತೂ ಈ ಥರ ಸಿಗೋಲ್ಲ ಬಿಡಿ, ಅವರು ಸ್ವಲ್ಪ ಬ್ಯುಸಿ ಇರ್ತಾರೆ, ಅಂದರೆ ಕೆಲಸ ಇರುತ್ತೆ, ಹಸುಗಳು ಅವು ಇವು ಅಂತ. ನಮ್ಮ ಅಕ್ಕ ಅವರು ಬಂದಿದ್ರಲ್ವ, ನಮ್ಮ ಅಕ್ಕನ ಮಗ ಎಲ್ಲನೂ ಬಂದಿದ್ದರು. ಅವರು ಅವತ್ತೇನೆ ಹಿಂದಿನ ದಿನವೇ ಹೊರಟೋದ್ರು. ಇನ್ನು ಹಸುಗಳು ಎಲ್ಲ ಇದ್ದಾವೆ, ಅವರು ಈ ಥರ ಎಲ್ಲ ಇರೋಕ್ಕಾಗೋದಿಲ್ಲ.
ನಾವಾದರೂ ಒಂದು ದಿನ ಫ್ರೀ ಬಿಟ್ಟು ಇದ್ರೂ ನೆಕ್ಸ್ಟ್ ಡೇ ಹೋಗ್ಬೋದು. ಅಂದರೆ ಅವರು ಹಾಗಲ್ಲ, ಹಸುಗಳಿಟ್ಕೊಂಡಿದ್ದಾರಲ್ವ, ಯಾರಾದರೂ ಒಬ್ರು ಇರಲೇಬೇಕಾಗತ್ತೆ. ಇಲ್ಲಿ ಬಂದ್ಬಿಟ್ಟು ನೋಡಿ ನಮ್ಮ ಫ್ಯಾಮ್ಲಿ ಎಲ್ಲನೂ ಕೂತ್ಕೊಂಡು ಈ ಥರ ಬೆಳದಿಂಗಳೂಟ ಅಂತ ಅನ್ಬೋದು, ಭರ್ಜರಿ ಬಾಡೂಟ ಅಳಿಯಂದ್ರಿಗೆ ಹಾಕ್ಸಿದ್ದಾರೆ. ಅದೇ ಹೇಳಿದ್ವಿ, ಕೆಲವರಿಲ್ಲ ಅಂತ ಹೇಳ್ಬಿಟ್ಟು ಫೀಲ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಅವರ ಅಳಿಯಂದ್ರಿಗೇ ಹೇಳಿದ್ವಿ. ಕೆಲವರಿಲ್ಲ ಅಂತ ಫೀಲ್ ಆಗಬಾರ್ದು, ಇದ್ರ ಬಗ್ಗೆ ಚೆನ್ನಾಗಿ ತಿನ್ನಿ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ವಿ. ಏನೆಲ್ಲ ಮಾಡಿದ್ವಿ ಏನು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಹಾಗೆ ನೋಡಿ, ಇಲ್ಲಿ ಬಂದ್ಬಿಟ್ಟು ನಮ್ಮ ಅಕ್ಕನ ಮಗ ಒಬ್ಬ, ನನ್ನ ಮಗ ಒಬ್ಬ ಮಿಸ್ ಆದರು. ನನ್ನ ಮಗನಿಗೆ ಎಕ್ಸಾಮ್ ಇತ್ತು ಅಂತ ಹೇಳ್ಬಿಟ್ಟು ಬರಲಿಲ್ವಲ್ಲ. ಅಲ್ಲಿಗೂ ಸಾಯಂಕಾಲ ಫೋನ್ ಮಾಡ್ದೆ, ಸರಿ ಬರಂಗಿದ್ರೆ ಬಾ, ನಿನ್ನ ಕೈಲಿ ಆಗತ್ತೇನೋ ಅಂದರೆ ಓಡಿ ಬಂದ್ಬಿಟ್ಟ. ಅಷ್ಟರಲ್ಲಿ 6 ಗಂಟೆಗೆ ನಮ್ಮೂರಲ್ಲಿ ಬಸ್ 6:15 ಆ ಥರ ಬಸ್ ಹತ್ತಿ ಇಲ್ಲಿ ಬಂದ್ಬಿಟ್ಟು 9 o'clockಗೆಲ್ಲ ಬಂದ್ಬಿಟ್ಟಿದ್ದಾನೆ ನೈಟಲ್ಲಿ. ಅವ್ನು ಬಂದ ಮೇಲೆ ಏನು ವಿಡಿಯೋ ಮಾಡಲಿಲ್ಲ. ಸ್ವಲ್ಪ ಲೇಟಾಗಿ ಬಂದಲ್ವ, ಒಬ್ಬನೇ ಬರ್ತಾಯಿದ್ದು, ಫೋನ್ ಇಲ್ಲ ಏನೂ ಇಲ್ಲ, ಹೆಂಗೆ ಬರ್ತಾನೆ ಅಂತ ನಮಗೆ ಟೆನ್ಷನ್ ಇರಲಿ. ಸರಿ ಬರಂಗಿದ್ರೆ ಬಾ ಅಂತ ಒಂದು ಮಾತು ಅನ್ನೋಷ್ಟರೊಳಗೆ ಬಂದ್ಬಿಟ್ಟ ಹಂಗೆ ಬ್ಯಾಗ್ ಎತ್ಕೊಂಡು. ಸರಿ ನೋಡಿ, ಇವಾಗ ಏನೆಲ್ಲ ಮಾಡಿದ್ದೀವಿ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತೀವಿ. ನಮ್ಮವರು ತಿಂದ್ಬಿಟ್ಟು ಹೋಗಿದ್ದಾರೆ, ಅವರು ಸ್ವಲ್ಪ ಬೇಗ ಊಟ ಮಾಡ್ತಾರೆ, ಅದಕ್ಕೆ ಅವರು ತಿಂದ್ಬಿಟ್ಟು ಹೋಗಿದ್ದಾರೆ. ಇವಾಗ ನಮ್ಮ ಅಕ್ಕ ನನಗೆ ಅಂತ ಇಟ್ಕೊಡ್ತಾ ಇದ್ದಾಳೆ. ಇದೆಲ್ಲ ತಿನ್ನಲೇಬೇಕು, ಸ್ವಲ್ಪ ಉಳಿಸ್ಬಾರ್ದು ಅಂತ ಹೇಳ್ಬಿಟ್ಟು ಎದುರಿಸಿ ಮರಿ ಬಡಿಸ್ತಾ ಇದ್ದಾಳೆ. ಬನ್ನಿ ಏನೆಲ್ಲ ಬಡಿಸ್ತಾ ಇದ್ದಾಳೆ, ಏನೆಲ್ಲ ಮಾಡಿದ್ವಿ, ನಾನು ತಿನ್ನೋದು ನಿಜಾನೇನಾ ಅಂತ ಹೇಳಿ ತೋರಿಸ್ತೀನಿ ನೋಡಿ. ಇಲ್ಲಿ ಬಂದ್ಬಿಟ್ಟು ಈ ಥರ ಚಪಾತಿ, ರೈಸು, ಮುದ್ದೆ, 3 ಥರ ಅಂದರೆ ಫ್ರೈ, ಸ್ವಲ್ಪ ಅದೇ ಮಧ್ಯಾಹ್ನನೇ ಫ್ರೈ ಮಾಡಿಕೊಟ್ಟಿದ್ರೆ ಅದು ಮಧ್ಯಾಹ್ನನೇ ಕೂತ್ಕೊಂಡು ತಿನ್ಕೊಂಬಿಟ್ರು. ಹಾಗೇ ಇಲ್ಲಿ ಇವಾಗ ಮಟನ್ ಫ್ರೈ, ಹಾಗೆ ಮಟನ್ ಸಾಂಬಾರು ಮತ್ತು ಚಿಕನ್ ಸಾಂಬಾರು. ನಮ್ಮ ಅಪ್ಪ ಅವ್ರು ಚಿಕನ್ ತಿನ್ನಬೇಕು, ಮಟನ್ ಆ ಥರ ತಿನ್ನಬಾರ್ದು, ಅವ್ರಿಗೆ ಚಿಕನ್ ಸಾಂಬಾರು ಫ್ರೈ ಮಾಡಿದ್ದಿದ್ದು. ಇಷ್ಟೂ ಮಾಡಿದ್ವಿ ನೋಡಿ. ನನಗೂ ಇಟ್ಟು ಕೊಟ್ಟು, ಮತ್ತು ನಮ್ಮ ಅಮ್ಮಗೂ, ನಮ್ಮಮ್ಮ, ನಾನು, ನಮ್ಮ ಅಕ್ಕ ತಿನ್ನಬೇಕು ಇನ್ನು, ಅದಕ್ಕೆ ನಾವು ಇಟ್ಕೊತಾ ಇದ್ದೀವಿ. ಈ ಥರ ಎಲ್ಲ ಇರುತ್ತೆ ಫ್ರೆಂಡ್ಸ್. ಅಂದರೆ ಎಲ್ಲರೂ ಫ್ಯಾಮ್ಲಿ ಸೇರಿ ಈ ಥರ ಚೆನ್ನಾಗಿ ಕೂಡಿ ಇದ್ದರೆ ಚೆನ್ನಾಗೇ ಇರುತ್ತೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ನಾವು ಒಬ್ಬೊಬ್ಬರೇ ಇರಬೇಕು, ನಾವು ಅವರಿದ್ದರೆ ಖರ್ಚಾಗತ್ತೆ, ಇವರಿದ್ದರೆ ಖರ್ಚಾಗತ್ತೆ ಅಂತ ಹೇಳ್ಬಿಟ್ಟು ಫೀಲ್ ಆದರೆ ಏನು ಮಾಡೋಕ್ಕೂ ಆಗೋದಿಲ್ಲ, ಸಂಬಂಧಗಳು ಹಾಳಾಗ್ತವೆ ಅಷ್ಟೇ ವಿನಃ. ಅಂದರೆ ಬೇರೆಯವ್ರು ಇದ್ರೇನು ಮಾಡಿ ನಾವು ಅಷ್ಟು ಮಾಡಾಕ್ತಾಯಿದ್ವಿ ಇಷ್ಟು ಮಾಡಾಕ್ತಾಯಿದ್ವಿ ಅಂತ ಹೇಳಿ ಕೆಲವರು ಕೊಚ್ಕೋಬೋದು. ಅವರು ಇದ್ದಾರೆ ಅಂತ ಅವ್ರ ಮರ್ಯಾದೆಗೆ ಅವ್ರು ಮಾಡಾಕ್ತಾರೆ, ಅವ್ರು ಇಲ್ಲದೆ ಇದ್ದಾಗೂ ನೋಡಿ ಈ ಥರ ಇವ್ರ ಮರ್ಯಾದೆಗೆ ಇವ್ರೂ ಮಾಡಾಕ್ತಾರೆ. ಯಾರೊಬ್ಬರು ಇಲ್ಲ ಅಂದ್ರೂ ಏನು ಅಲ್ಲಿ ಇಲ್ಲದೆ ಆಗೋದಿಲ್ಲ. ನೋಡಲ್ಲ ಫ್ರೆಂಡ್ಸ್, ಅದೆಲ್ಲ ಆಗಿದ್ದಾದ್ಮೇಲೆ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಹೋಗಬೇಕು. ನನ್ನ ಮಕ್ಕಳು ಏನು ಬಿಡ್ತಾರ, ಇಷ್ಟೊತ್ತಿಗೆ 3 days ಆಗೋಯ್ತು, 1 day ಅಂತ ಹೇಳಿ ಹೋಗಿದ್ದು. ಅವತ್ತು ಹೋಗ್ಬೇಕು ಅಂತ ಹೇಳಿದ್ರೆ ಇಲ್ಲ, ಒಂದು ಸಲ ನಾವು ಈಜೊಡ್ಕೊಂಡು ಬಂದ್ಬಿಡ್ತೀವಿ ಅಂತ ಹೇಳಿಬಿಟ್ಟು, ಸರಿ ಇನ್ನು ಅವ್ರನ್ನ ಮಾತ್ರ ಕಳಿಸಿದ್ರೆ ಮತ್ತೆ ಬರೋದಿಲ್ಲ ಅಂತ ಹೇಳಿಬಿಟ್ಟು ಬೇಗ ಬರೋಲ್ಲ ಅಂತೇಳಿ ನಾನು ಹೋದೆ ಜೊತೆಯಲ್ಲಿ. ನೋಡಿ ಇಲ್ಲಿ ಒಬ್ಬೊಬ್ಬರಾಗಿ ಈಜೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಅಯ್ಯೋ, ಈ ನರ್ಕ ನೋಡಕ್ಕಾಗ್ತಿಲ್ಲ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ, ಇಲ್ಲಿ ಬಂದ್ಬಿಟ್ಟು ಮಕ್ಳಿಗೆಲ್ಲರಿಗೂ ಈಜು ಬರುತ್ತೆ. ಈ ನಡುವೆ ನನ್ನ ಚಿಕ್ಕ ಮಗನಿಗೆ ರೂಢಿ ತಪ್ಪೋಗಿದೆಯಲ್ಲ, ಅದು ಮೇಲ್ಗಡೆಯಿಂದ ಧುಮ್ಕೋದು, ಅದನ್ನು ಭಯನ ಮ್ಯಾನೇಜ್ ಮಾಡೋಕ್ಕೆ ಅಷ್ಟೆಲ್ಲ ಸರ್ಕಸ್ ಮಾಡ್ದೆ. ಮತ್ತು ಒಂದ್ಸಲಿ ಈಜು ಅಂದರೆ ಧುಮುಕಿದ ತಕ್ಷಣ ಮತ್ತೆ ಅದ್ರ ಇದು ಫೀಲಿಂಗ್ ಎಲ್ಲ ಹೋಗುತ್ತೆ, ಫಿಯರ್ ಎಲ್ಲ ಹೋಗುತ್ತಲ್ವ, ಆ ಥರ ಇದು ಮಾಡ್ತಾಯಿದ್ದ ನೋಡಿ. ಇವ್ನು ನನ್ನ ದೊಡ್ಡ ಮಗ ನೋಡಿ, ಅದಾಗ್ತೀನಿ ನೋಡಿ ಮಮ್ಮಿ, ಇದಾಗ್ತೀನಿ ನೋಡಿ ಮಮ್ಮಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದ. ಯಾಕಂದರೆ ಅವರಪ್ಪ ಅವರು ಸ್ವಲ್ಪ ಅಂದರೆ ನೀರು ಅಂದರೆ ಇದು ಮಾಡ್ತಾರೆ, ನೀರೊಳಗೆ ಇವಾಗ್ಲೂ ಚಿಕ್ಕ ಮಕ್ಳ ಥರನೇ ನೀರೊಳಗಡೆ ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗ್ಬಾರ್ದು, ಆಗಾಗತ್ತೆ ಹೀಗಾಗತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತಾರೆ. ಆದರೆ ಅಂದರೆ ನಾವು ಬಿಡಬೇಕು, ಹಾಗೆ ಕೇರ್ಫುಲ್ ಆಗೂ ನೋಡ್ಕೋಬೇಕಾಗತ್ತೆ. ಹಂಗಂತ ಯಾವಾಗ್ಲೂ ನಾವು ಬೆರಳಿಟ್ಕೊಂಡೇ ನಡ್ಸೋಕ್ಕಂತನೂ ಆಗೋದಿಲ್ಲ, ಹಾಗಂತ ಬಿಟ್ಟು ಇದು ಮಾಡಬಾರ್ದು, ಕೇರ್ಫುಲ್ಲಾಗಿ ನಾವು ಇದು ಮಾಡಬೇಕು. ನಾನು ಹಾಗೇ ಅಂದರೆ ಕೈಯಲ್ಲಿ ಹಿಡ್ಕೊಂಡೇ ಅವ್ರನ್ನ ಹಿಡಿದ್ರೆ ಯಾವಾಗ ಅವರು ಕೈ ಬಿಟ್ಟು ನಡೆಯೋದು ಕಲ್ತ್ಕೊಳ್ಳೋದು ತಾನೇ.
ಆ ಥರ ನನ್ನ ಇದು ಒಂದ್ಸಲಿ ಬಿದ್ದು ಎದ್ದು ಹೇಳಿದ್ರೇ ಅಲ್ವಾ ಅವ್ರಿಗೂ ಯಾವ ಥರ ನಡಿಬೇಕು ಯಾವ ಥರ ನಡಿಬಾರ್ದು ಅಂತ ಗೊತ್ತಾಗೋದು. ನನ್ನ ಆ ಥರ. ಆದರೆ ಅವರು ಆ ಥರ ಅಲ್ಲ, ಅಲ್ಲೋದ್ರೆ ಹಾಗೆ ಇಲ್ಲೋದ್ರೆ ಹೀಗೆ ಅಂತೇಳಿ ಇದು ಮಾಡ್ತಾರೆ. ಆದರೆ ನಮ್ಮ ಮಕ್ಳಿಗೆಲ್ಲರಿಗೂ ಈಜು ಬರುತ್ತೆ, ಕಲ್ತ್ಕೊಂಡಿದ್ದಾರೆ. ನೋಡಿ ಸುತ್ತಮುತ್ತ ಎಷ್ಟು ಚೆನ್ನಾಗಿದೆಯಲ್ಲ ಲೊಕೇಶನ್ ಎಲ್ಲನೂ ತುಂಬಾ ಸೂಪರಾಗಿತ್ತು. ಇಲ್ಲಿ ನಾನು ಅಂದರೆ ಇದು ನಮ್ಮ ಆವಣಿ ಇದೆಯಲ್ಲ, ಆವಣಿ ಪಕ್ಕದಲ್ಲೇ ಇರೋದು. ನಮ್ಮೂರಿಗಿಂತ ಸ್ವಲ್ಪ ದೂರ ಗಾಡಿನಲ್ಲಿ ಹೋಗಿದ್ದಂಥದ್ದು ನಾವು. ಇನ್ನು ಇವ್ರನ್ನ ಮಾತ್ರ ಕಳಿಸಿದ್ರೆ ಅವರು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಬೇಗ, ಮತ್ತು ಇವತ್ತೂ ಊರಿಗೆ ಹೋಗೋದು ಮಿಸ್ ಮಾಡ್ತಾರೆ. ಈ ಹಿಂದಿನ ದಿನವೂ ಅಷ್ಟೇ ಈಜು ಹೊಡಿಯೋಕ್ಕೆ ಅಂತ ಇಲ್ಲಿ ಬಂದ್ಬಿಟ್ಟು ಬರಲೇ ಇಲ್ಲ. ಬೇಗ ಬಂದರೆ ಮತ್ತು ಊರಿಗೆ ಹೋಗ್ಬೇಕಾಗತ್ತೆ ಅಂತ ಹೇಳಿಬಿಟ್ಟು ಹಾಗೆ ಇದ್ದೋಗಿದ್ದಾರೆ. ಅದಕ್ಕೋಸ್ಕರನೇ ಮತ್ತು ಹಾಗೆ ಇದ್ದೋಗಿದ್ರು ಸರಿ ಅಂತ ಹೇಳ್ಬಿಟ್ಟು ಹೇಗೂ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಚಿಕನ್ ಮಟನ್ ಆ ಥರ ಎಲ್ಲನೂ ತರಿಸಿ ನಮ್ಮವ್ರನ್ನೂ ಬಾ ಅಂತ ಹೇಳ್ಬಿಟ್ಟು ಹಾಗೆ ಅವರೂ ತಿಂದ್ಕೊಂಡು ಆ ಥರ ಎಲ್ಲನೂ ಹೋಗಿದ್ದು. ಮತ್ತು ಅವರು ಇವತ್ತು ಹೋಗಿದ್ದಾರೆ, ಕೆಲಸ ಮಾಡಿಕೊಂಡು ಹಾಗೆ ಊರಿಗೆ ಹೋಗಿರ್ತಾರೆ. ಮತ್ತು ನಾವೂ ಹೋಗಬೇಕು, ಗಾಡಿ ತೊಗೊಂಡು ಬಂದಿದ್ವಲ್ಲ, ನಾವೂ ಹೋಗಬೇಕು. ಆ ಥರ ನೋಡಿ ನನ್ನ ಮಗ ಯಾವ್ಯಾವ ಥರ ಎಲ್ಲ ಸರ್ಕಸ್ ಮಾಡ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಇತ್ತು. ಅದಕ್ಕೋಸ್ಕರನೇ ನಾನು ಜೊತೆಯಲ್ಲಿ ಬಂದಿದ್ದು. ಇನ್ನು ಟೈಮು ನೋಡಿಕೊಂಡು ಬೇಗನೆ ಬಂದುಬಿಡ್ಬೋದಲ್ವ ಅಂತೇಳ್ಬಿಟ್ಟು. ಇನ್ನೇನು ಇವಾಗ ಒಂದು 11:30 12 ಆ ಥರ ಆಗಿದೆ ಆವಾಗ ಬಂದಿದ್ದು. ಇನ್ನು ಆದಷ್ಟು ಸ್ವಲ್ಪ ಗಾಡಿನಲ್ಲಿ ಹೋಗೋದಲ್ವ, ತುಂಬಾ ಬಿಸಿಲಿರುತ್ತೆ. ಸ್ವಲ್ಪ ಒಂದು 3:34 ಹೋಗೋಣ ಅಂತ ನನ್ನಿದು. ಇನ್ನು ನನ್ನ ಮಗನೂ ಅವನು ಊರಿಗೆ ಹೋಗಬೇಕಾಗಿತ್ತು, ಬಸ್ಗೆ ಲೇಟ್ ಆಗುತ್ತೆ. ಇನ್ನು ಅವನು ಒಬ್ಬನೇ ಹೋಗಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗ ಅಂತೇಳ್ಬಿಟ್ಟು ರೆಡಿ ಮಾಡಿದ್ದು. ಆದ್ರೂ ಆಗೋಯ್ತು. ನಾವು ಹೋಗಿ ಮತ್ತು ಜಾತ್ರೆಯಲ್ಲೆಲ್ಲ ನೋಡಿಕೊಂಡು ಎಲ್ಲನೂ ಇದು ಮಾಡಿ ಹೋಗೋಷ್ಟರೊಳಗಡೆ 4:30 ಆ ಥರ ಆಗೋಯ್ತು. ಬನ್ನಿ ಏನೆಲ್ಲ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಾಯಿರಿ. ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗ್ತವೆ. ಹಳ್ಳಿ ಲೈಫ್ ಸ್ಟೈಲು ಹಾಗೆ ನ್ಯಾಚುರಲ್ ಆಗಿ ನಾವು ಇರೋ ಥರದೇ ನಾವು ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಹಾಗೆ ಹೀಗೆ ಸಿಕ್ಕಾಪಟ್ಟೆ ಮಾತುಗಳು ಹೇಳೋಕ್ಕೆ ಬರೋದಿಲ್ಲ ಫ್ರೆಂಡ್ಸ್. ಏನಿದ್ರು ಸ್ಟ್ರೈಟ್ ಫಾರ್ವರ್ಡು, ಸ್ವಲ್ಪ ಕಾಮಿಡಿ ಮಾತು ಆ ಥರ ಈ ಥರ ಹೇಳೋಕ್ಕೆ ಬರೋದಿಲ್ಲ. ಇರೋದಿದ್ದಂಗೆ ಮಾತಾಡ್ತೀನಿ. ಅದಕ್ಕೇ ಸ್ವಲ್ಪ ಜನರಿಗೆಲ್ಲ ನಾನು ಅಂದರೆ ಕಹಿ ಜಾಸ್ತಿ. ಅಂದರೆ ನಾನೊಬ್ರನ್ನ ಮಾತಾಡ್ಸಲ್ಲ, ನನ್ನ ತಂಟೆಗೆ ಬಂದರೆ ಬಿಡೋಲ್ಲ. ಆ ಥರ ನನ್ನದು ಸ್ವಭಾವ. ಏನು ಮಾಡೋಕ್ಕಾಗೋದಿಲ್ಲ, ನಮ್ಮ ಅಪ್ಪನ ಬುದ್ಧಿನೇ ಬಂದುಬಿಟ್ಟಿದೆ. ನೋಡಿ ಇಲ್ಲಿ ನೀರು ಅಂದರೆ ತುಂಬಾ ಕ್ಲೀನಾಗಿದ್ದಾವೆ ನೋಡಿ, ಮೀನುಗಳು ಎಲ್ಲನೂ ಯಾವ ಥರ ಕಾಣ್ತಾ ಇದ್ದಾವೆ ಅಂತ ಆ ನೀರಿನಲ್ಲಿ. ಚೆನ್ನಾಗಿದ್ದಾವಲ್ಲ. ಈ ಥರ ಹಳ್ಳಿ ಲೈಫ್ ಸ್ಟೈಲೇ ಚೆನ್ನಾಗಿರುತ್ತೆ. ನಾವು ಚಿಕ್ಕವರಿದ್ದಾಗ ನಮ್ಮ ಅಣ್ಣಂದರು ಅವರೆಲ್ಲನೂ ಯಾವಾಗಲೂ ಇದೇ ಥರನೇ ತೆಂಗಿನಕಾಯಿ ಮರದಿಂದ ಇಳಿತೀವಿ ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲನೂ ಈಜೊಡಿಯೋದು ಎಲ್ಲನೂ ಮಾಡ್ತಾಯಿದ್ರು. ಅದೇ ಇದು ಇವಾಗ ಏನಂದರೆ ಅವ್ರ ಮಾವನವ್ರ ಹೆಸರು ಉಳಿಸ್ತಾರೆ ಅನಿಸುತ್ತೆ, ಆ ಥರ ಎಲ್ಲನೂ ಮಾಡ್ತಾಯಿದ್ರು. ಇದು ನೋಡಿ ಅವರೂ ಹಾಗೆ ಮಾಡ್ತಾಯಿದ್ದಿದ್ದು. ನನಗೆ ಆವಾಗ ಚಿಕ್ಕವರಿದ್ದಾಗ ಬಾವಿ ಅಂದ್ರೇ ಭಯ ಆಗ್ತಾಯಿತ್ತು. ಏಕೆ ಅಂದರೆ ಆವಾಗಿನ ಮೂವಿಗಳಲ್ಲೆಲ್ಲನೂ ಇವಾಗ ಸೂಸೈಡ್ ಸೀನ್ ಆಗಲಿ ಸಾಯಿಸೋ ಸೀನ್ ಆಗಲಿ ಈ ಥರ ಬಾವಿನೇ ತೋರಿಸ್ತಾ ಇದ್ರಲ್ವ. ಅದಕ್ಕೋಸ್ಕರ ಆವಾಗಿಂದ ಬಾವಿ ಅಂದ್ರೇ ತುಂಬ ಭಯ. ಸ್ವಲ್ಪ ದೂರದಿಂದನೇ ಇದ್ಕೊಂಡು ನೋಡ್ತಾ ಇದ್ದಿದ್ದಂಥದ್ದು. ನಾನು ನೀರಿಗೆ ಇಳಿತಾ ಇರಲಿಲ್ಲ. ಸ್ವಲ್ಪ ಯಾರು ಇಲ್ಲದೆ ಹೋದರೆ ಅದ್ರ ಜೊತೆ ಅಂದರೆ ಬಾವಿ ಹತ್ರ ಹೋಗೋಕ್ಕೂ ಇಣಕ್ಕೆ ನೋಡೋಕ್ಕೂ ಭಯ ಆಗ್ತಾಯಿತ್ತು. ಆ ಥರ ಇರ್ತಾಯಿದ್ದೆ. ನಾನೇನು ಈಜು ಹೊಡಿಯೋದು ಆ ಥರ ಏನೂ ಕಲೀಲಿಲ್ಲ. ನಮ್ಮ ಇವರೆಲ್ಲನೂ ಹೊಡಿತಾ ಇದ್ರೆ ಅದನ್ನು ನೋಡ್ತಾ ಇದ್ದಿದ್ದಂಥದ್ದು. ಅದಕ್ಕೂ ಹೋಗ್ತಾ ಇರಲಿಲ್ಲ. ಹಸುಗಳಿಗೆ ಹಾಗೆ ಹೀಗೆ ಹೋಗ್ತಾಯಿದ್ರೆ ಅವಾಗ ನೋಡ್ತಾ ಇದ್ದಿದ್ದಂಥದ್ದು. ನೋಡಿ ಇಲ್ಲಿ ಬಂದ್ಬಿಟ್ಟು ದೇವ್ರನ್ನ ಕೂಡ ಇಟ್ಟಿದ್ದಾರೆ. ಬಾವಿ ಎಲ್ಲನೂ ತುಂಬಾ ಸಖತ್ತಾಗಿದೆ. ಇದು ನಮ್ಮೂರ ಹತ್ರನೇ ಇರೋದು, ಅವಣಿ ನಮ್ಮೂರ ಹತ್ರನೇ ಇರೋದು. ಆದರೆ ನಾನು ಯಾವಾಗಲೂ ನೋಡಿಲ್ಲ, ಇದೇ ಫಸ್ಟ್ ಬಂದಿರೋಂಥದ್ದು. ಏನಕ್ಕೆ ಬರ್ತೀವಿ ಆ ಥರ ಎಲ್ಲನೂ, ಎಲ್ಲಂದರೆ ಅಲ್ಲಿ ಓಡಾಡೋದು ಆ ಥರ ಎಲ್ಲನೂ ಮಾಡಿಲ್ಲ ನಾವು. ಇವಾಗಲೇ ಈ ಥರ ಮದುವೆ ಆದಮೇಲೆ ಎಲ್ಲಿಗಾದರೂ ಫಂಕ್ಷನ್ಗಳಿಗೆ ಅಲ್ಲಿಗೆ ಇಲ್ಲಿಗೆ ಹೋಗಬೇಕು ಅಂದರೆ ಹೋಗಿ ಒಬ್ಬಳೇ ಅಂದ್ರೂ ಹೋಗೋಕ್ಕಾಗೋದಿಲ್ಲ. ಮಕ್ಕಳ ಜೊತೆ ಇಲ್ಲಿ ಕರ್ಕೊಂಡು ಹೋಗೋದು. ಅದಕ್ಕೇ ಚೆನ್ನಾಗಿ ರೂಢಿ ಆಗೋಗಿದೆ. ಎಲ್ಲಿಗೂ ಬಿಟ್ಟಿಲ್ಲ ನಮ್ಮ ಅಪ್ಪ ಅವರು. ಇವಾಗ ನಮ್ಮ ಯಜಮಾನರು ಅದೇ ರೀತಿ ಮಾಡ್ತಾರೆ ಬಿಡಿ. ನಾನು ಇದು ಮಾಡಿದ್ರೆ ಕರ್ಕೊಂಡು ಹೋಗೋದು ಅಷ್ಟೇ. ಇನ್ನೆಲ್ಲಿಗಾದ್ರೂ ಹೋಗೋದು ಹತ್ರ ಹೋಗಬೇಕು, ಬರೋ ಹತ್ರ ಬರಬೇಕಲ್ವ, ಆ ಥರ. ನೋಡಿ ನನ್ನ ಮಗ ಯಾವ ಥರ ಎಲ್ಲ ಇದು ಮಾಡ್ತಾಯಿದ್ದಾನೆ. ಅವನಿದ್ರೇ ಕಾಮಿಡಿ ಫ್ರೆಂಡ್ಸ್. ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ.
ಅದಕ್ಕೆ ಹೇಳ್ತಾ ಇದ್ದೀನಿ, ನಿನ್ನ ಥರ ಮಾತಾಡಿದ್ರಿದ್ರೆ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಓಡತ್ತೆ, ನೀನು ಒಂದು ಓಪನ್ ಮಾಡಿಬಿಡು ಅಂತ ಹೇಳ್ಬಿಟ್ಟು. ಹ್ಞೂ ಮಮ್ಮಿ, ಸೆಕೆಂಡ್ ಇಯರ್ ಆದ ತಕ್ಷಣ ನನಗೆ ಕ್ಯಾಮ್ರಾ ಫೋನ್ ತಕ್ಕೊಟ್ಬಿಡು, ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಆ ಥರ ಮಾತೆಲ್ಲನೂ ಆವಾಗಿಂದ ಅವಾಗೆ ಚೆನ್ನಾಗಿ ಮಾತಾಡ್ತಾನೆ. ನನಗೆ ಆ ಥರ ಮಾತಾಡೋದು ಬರೋದಿಲ್ಲ ಫ್ರೆಂಡ್ಸ್. ಅದಕ್ಕೇ ಇರೋದಿದ್ದಂಗೆ ಮಾತಾಡಿಕೊಂಡು ಹೋಗುವಂಥದ್ದು. ನೋಡಿ ಏನೆಲ್ಲ ಮಾಡ್ತಾರೆ ಏನು ಅಂತ ಹೇಳಿಬಿಟ್ಟು. ನನ್ನ ಮಗ ಇದೆ ಲಾಸ್ಟ್ ಮಮ್ಮಿ ಕರಿತಾನೇ ಇದ್ದೀನಿ, ಆಲ್ರೆಡಿ 1 ಅವರ್ ಮೇಲೆ ಆಗೋಗಿದೆ, 1.5 ಅವರ್ ಮೇಲೆ. ಮಮ್ಮಿ ಒಂದು ಸರಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಅಂತೇಳಿ ಆ ಥರ ಎಲ್ಲ ಮಾಡ್ತಾಯಿದ್ರು. ಸರಿ ಅಂತೇಳ್ಬಿಟ್ಟು ಕರ್ಕೊಂಡು ಬಂದೆ ಹಂಗು ಹಿಂಗು ಬಾವಿ ಆಚೆ. ಅಂದರೆ ನಾನು ಸ್ವಲ್ಪ ಇರ್ತೀನಿ ಫ್ರೆಂಡ್ಸ್, ಇರೋಷ್ಟು ಸ್ವಲ್ಪ ಜೋರಾಗಿ ಮಾತಾಡಿದ್ದೀನಿ ಅಂದರೆ ಅವರೇನೆ ಅಲರ್ಟಾಗಿ ಬಂದ್ಬಿಡ್ತಾರೆ. ಒಂದು ಕೂಗು ಹಾಕಿದ್ದೀನಿ ಅಂದರೆ ಬಿಡ್ತೀನಿ ಫ್ರೀ, ಮತ್ತು ನಾನು ಹೇಳಿದ ಮಾತನ್ನು ಕೇಳಬೇಕು, ಆ ಥರ ಇರೋಂಥದ್ದು. ಅವ್ರಿಗೂ ಏನು ಬೇಕೋ ಅಷ್ಟು ನಾವು ಮಾಡಬೇಕು, ಹಾಗೆ ನಮ್ಮ ಮಾತನ್ನು ಕೇಳೋ ಥರನೂ ಇಟ್ಕೋಬೇಕಲ್ವ, ಆ ಥರ. ನೋಡಿದ್ರಲ್ವ ಲೊಕೇಶನ್ ಎಲ್ಲ ಎಷ್ಟು ಚೆನ್ನಾಗಿದೆ, ಸೂಪರ್ ಇದೆಯಲ್ಲ. ಇಲ್ಲಿ ಬಂದ್ಬಿಟ್ಟು ದವಣ ಅಂತೀವಿ, ಅದು ತೋಟ ಇದು ತುಂಬಾ ಚೆನ್ನಾಗಿದೆ. ಅದು ವಾಸನೆ ಎಲ್ಲನೂ ಬರುತ್ತೆ, ಘಮ ಘಮ ಎಲ್ಲನೂ. ಇನ್ನು ಅಲ್ಲಿಂದ ಎಲ್ಲನೂ ಕರ್ಕೊಂಬಂದ್ಬಿಟ್ಟು ಮತ್ತೆ ಹಬ್ಬಕ್ಕೆ ಎಲ್ಲ ಊರಿಗೆ ಹೋಗೋಕ್ಕೆಲ್ಲನೂ ರೆಡಿ ಆಗೋದ್ವಿ. ಇನ್ನು ನಮ್ಮ ಅಪ್ಪ ನೋಡಿ ಇನ್ನು ಇದ್ರ ಮನೆ ತುಂಬ ಎಲ್ಲ ಹೊರ್ಟೋಗ್ತಾರೆ ಅಂತ ಹೇಳ್ಬಿಟ್ಟು ಈಗಿಂದನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಇನ್ನೇನು ಮಾಡೋಕ್ಕಾಗೋದಿಲ್ವಲ್ಲ, ಇಲ್ಲಿನೂ ಬಂದು ಇರೋಕ್ಕೂ ಆಗೋದಿಲ್ಲ. ಇನ್ನು ನಾವು ಹೋಗಲೇಬೇಕಾಗತ್ತೆ, ನಮ್ಮ ಕೆಲಸಗಳು ನಾವು ಮಾಡಲೇಬೇಕು. ಇನ್ನು ಇವಾಗ ಹೋಗಿ ಕೆಲಸಗಳು ಮಾಡಿದ್ರೇ ಅಲ್ವಾ ಇವ್ರನ್ನೂ ಚೆನ್ನಾಗಿ ನೋಡ್ಕೊಳ್ಳೋಕ್ಕೂ ಆಗೋದು. ಹಂಗಂತ ಇವ್ರನ್ನೂ ಇರ್ರಿ ಅಂತ ಹೇಳಿದ್ರೆ ಅಯ್ಯೋ ಮನೆ ಹತ್ರ ಹೋಗತ್ತೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಇರೋದು ಇಲ್ಲ. ಅವರೂ ಇಲ್ಲಿನೂ ಒಬ್ಬೊಬ್ಬರೇ ಇದ್ರೇನು ಅದಕ್ಕೂ ಫೀಲ್ ಆಗ್ತಾರೆ. ಹೇಳ್ದಲ್ವ ಫ್ರೆಂಡ್ಸ್, ಇಲ್ಲಿ ಬಂದ್ಬಿಟ್ಟು ಆಟೋಸು ಬಸ್ಸು ಆ ಥರ ಅನುಕೂಲ ಇಲ್ಲ. ಆವಣಿಯಿಂದ ನಮ್ಮೂರಿಗೆ 3 ಕಿಲೋಮೀಟರು, ಅಲ್ಲಿಂದ ಇಲ್ಲಿಗೆ ಯಾವುದೇ ಥರ ಬಸ್ಸು ಆ ಥರ ಏನೂ ಇಲ್ಲ. ಗಾಡಿಗಳಿರೋರು ಹೋಗ್ಬೋದು ಬರ್ಬೋದು ಓಡಾಡ್ಕೋಬೋದು. ಈ ಥರ ವಯಸ್ಸಾಗಿರೋರು, ನಮ್ಮದು ಇದೇ ಎಕ್ಸೆಲ್ ನಾನೇ ತಗೊಟ್ಟಿದ್ದು. ಅವಾಗ ಎಕ್ಸೆಲ್ ಇದೆ, ಆದರೆ ಇವಾಗ ನಮ್ಮ ಅಪ್ಪಗೆ ಕಾಲು ನೋವು ಸ್ವಲ್ಪ, ಅವರು ಹಿಡ್ಕೊಂಡು ಓಡಾಡೋಕ್ಕೆ ಆಗೋದಿಲ್ಲ. ಈ ನಡುವೆ ಇಷ್ಟು ದಿನವೂ ಅವರೇ ಓಡಿಸ್ಕೊಂಡು ಹೋದರು, ಇವಾಗ ಓಡಾಡೋಕ್ಕಾಗೋದಿಲ್ಲ, ಅದೊಂದು ಕಷ್ಟ. ಅದು ಸರಿಯಾಗಿದ್ದಿದ್ರೆ ಅಂದರೆ ಬಸ್ಸು ಆಟೋ ಅನುಕೂಲ ಇದ್ದಿದ್ದರೆ ಏನು ಭಯ ಇರ್ತಿರಲಿಲ್ಲ. ಏನೋ ಇರ್ತಾರೆ ಬಿಡು ಅಂತ ಹೇಳಿಬಿಟ್ಟು ಇರ್ಬೋದು. ಇವಾಗ ಏನಾದರೂ ಸ್ವಲ್ಪ ಮಾತ್ರೆಗಳು, ಇಲ್ಲ ನಮ್ಮಪ್ಪ ಕಾಲು ನೋವಿಗೆ ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ, ಇಲ್ಲ ಶುಗರ್ ಟೆಸ್ಟ್ಗೆ ಅಂತ ಹೇಳ್ಬಿಟ್ಟು ಹೋಗಬೇಕು ಬರಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ಹಾವಣಿ ಈ ಥರ ಎಲ್ಲನೂ ಹೋಗ್ಬೇಕಾಗತ್ತೆ. ಬೇರೆಯವ್ರನ್ನ ಕೇಳಿಕೊಂಡ್ರೆ ಮನೆಯವರೇ ನೋಡೋದಿಲ್ಲ, ಬೇರೆಯವ್ರನ್ನ ಕೇಳಿಕೊಂಡ್ರೆ ಅವರು ಎಷ್ಟು ಅಂತ ಹೇಳಿಬಿಟ್ಟು ನೋಡ್ತಾರೆ ಹೇಳಿ, ಅಷ್ಟೇ ಅಲ್ವಾ. ಅದಕ್ಕೋಸ್ಕರನೇ ನಮಗೆ ಅದೇ ಬೇರೆಯವ್ರನ್ನ ಕೇಳಿಕೊಂಡು ಹಾಗೆ ಮಾಡಿ ಹಿಡ್ಗೆ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳೋ ಇದು ಬುದ್ಧಿ ಇಲ್ಲ, ಏನು ಮಾಡೋದು. ಇನ್ನು ಇವತ್ತು ಹಾಗೆ ನಮ್ಮ ಅಮ್ಮನೂ ಕರ್ಕೊತಾ ಇದ್ದೀವಿ. ಜಾತ್ರೆಯಲ್ಲಿ ಹಿಂದಿನ ದಿನ ಏನು ತೊಗೊಂಡಿರಲಿಲ್ವಲ್ಲ, ಅದಕ್ಕೋಸ್ಕರ ಏನಾದರೂ ತೊಗೊಳ್ಳಂಗಿದ್ರೆ ತೊಗೊಳ್ಳಿ ಬಾ ಅಮ್ಮ ಅಂತ ಹೇಳ್ಬಿಟ್ಟು. ನಮ್ಮ ಅಮ್ಮಗೆ ಬಾಗಿಲಿಗೆ ತೋರಣ ಬೇಕು, ಮತ್ತು ಟಿ ವಿ ಮುಂದ್ಗಡೆ ಇಡೋಕ್ಕೆ ಹೂವು ಬೊಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ಬಂದಳು. ಸರಿ ಬಾ ಅಮ್ಮ ಏನು ಬೇಕೋ ಅದು ತೊಗೊಳ್ಳುವಂತೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ದು. ಇಲ್ಲಿಂದ ಇಲ್ಲಿಗೇನೆ, ಸಿಟಿ ಏನಲ್ವಲ್ಲ, ಸ್ವಲ್ಪ ದೂರನೇ ಅಂತ ಹೇಳ್ಬಿಟ್ಟು ನಾನು ನಮ್ಮಮ್ಮ ಎಲ್ಲನೂ ಹೋಗಿದ್ದದ್ದು. ಇನ್ನು ನಾವು ಅಷ್ಟೊತ್ತಿಗೆ ಪರ್ಚೇಸ್ ಮಾಡ್ತಾ ಇರ್ತೀವಿ, ಮತ್ತೆ ಹೋಗಿ ಅವರಿಬ್ಬರನ್ನೂ ಕರ್ಕೊಂಬಂದರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ಬಂದ್ಬಿಟ್ಟು ಅವರು ಬರೋಷ್ಟರೊಳಗೆ ಇಲ್ಲಿ ಎಲ್ಲ ಇನ್ನು ನೋಡಿ ಅಂಗಡಿಗಳೆಲ್ಲ ಹಾಗೆ ಇದ್ದಾವೆ, ಆದರೆ ಜನರು ಕಡಿಮೆ. ಇನ್ನು ಹಿಂದಿನ ದಿನ ರಥ ಅಂತ ಹೇಳ್ತೀವಲ್ಲ, ತೇರು ಅಂತ ಹೇಳ್ಬಿಟ್ಟು ಅದಕ್ಕೇ ತುಂಬ ಜನ ಬಂದಿರ್ತಾರೆ. ಇವಾಗೆಲ್ಲ ಕಡಿಮೆ ಆಗ್ತಾ ಇರ್ತಾರೆ. ಮತ್ತು 5 ಡೇಸ್ಗೆ ಕರಗ ಆಗತ್ತೆ, ಕರಗ ಪಲ್ಲಕ್ಕಿ ಈ ಥರ ಎಲ್ಲನೂ. ಅದು ಇನ್ನೂ ತುಂಬಾ ಚೆನ್ನಾಗಿತ್ತು. ಈ ಸರಿ ಅಂತೂ ತೆಲುಗುನಲ್ಲಿ ಜೋಡಿ D10 ಆ ಥರ ಬಂದಿದೆಯಲ್ಲ, ಅವರೆಲ್ಲನೂ ಬಂದಿದ್ದರು. ಜಬರ್ದಸ್ತ್ ಅಂತ ಹೇಳ್ಬಿಟ್ಟು ತೆಲುಗಲ್ಲಿದ್ದಾರಲ್ವ, ಅವ್ರ ಆ್ಯಕ್ಟರ್ಸ್ ಎಲ್ಲನೂ ಬಂದು ಎಲ್ಲನೂ ಅಂದರೆ ಪ್ರೋಗ್ರಾಮ್ ಕೊಟ್ಟಿದ್ದರು. ಚೆನ್ನಾಗಿತ್ತು ಎಲ್ಲನೂ. ಅವತ್ತೂ ಅಷ್ಟೇ ಕರಗ ದಿನವೂ ಅಷ್ಟೇ ಜನಗಳು ಚೆನ್ನಾಗಿ ಬಂದಿದ್ದರು. ಅವತ್ತು ಬರೋಕ್ಕಾಗಲಿಲ್ಲ ಫ್ರೆಂಡ್ಸು, ಇವತ್ತೇ ಬಂದು ಹೋಗಿದ್ದಿದ್ದಲ್ವ, ಮತ್ತೆ
2-3 ಡೇಸ್ಗೆ ಅಂತಂದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಬರಲಿಲ್ಲ. ಇವಾಗಲೇ ನೋಡಿಕೊಂಡು ಹೋಗಿದ್ವಿ. ಇನ್ನು ನಮ್ಮ ಅಮ್ಮಗೆ ಏನು ಬೇಕೋ ಅದು ತೆಗೆಸ್ಕೊಟ್ಟು ಅವರನ್ನು ಬಿಟ್ಟು ಮತ್ತೆ ನಾವು ಇನ್ನು ನಮ್ಮ ಊರಿಗೆ ನಾವು ಬಂದ್ವಿ. ಇನ್ನು ನಮ್ಮ ಅಕ್ಕನ ಮಗನೂ ಬಸ್ ಹತ್ತಿಸ್ಬಿಟ್ಟು ಇನ್ನು ನಾನು ನನ್ನ ಮಕ್ಕಳು ಇಬ್ಬರೂ ನಮ್ಮೂರಿಗೆ ಬಂದಿದ್ದಂಥದ್ದು. ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ.